video we will study some basics of calculus. Basics ಏನಂದ್ರೆ ಇವಾಗ ಒಂದು ಗ್ರಾಫ್ ಕೊಟ್ಟು ಹಿಂಗೊಂದು ಕರ್ವ್ ಕೊಡ್ತಾರೆ, ಅವ್ರು ಕೇಳ್ತಾರೆ ಫೈಂಡ್ ದ ಏರಿಯಾ ಅಂಡರ್ ದಿಸ್ ಕರ್ವ್ ಅಂತ ಕೇಳ್ತಾರೆ. ಆ ಏರಿಯಾನ ಹೆಂಗ್ ಫೈಂಡ್ ಮಾಡೋದು ಈ ವಿಡಿಯೋದಾಗ ನಾವು ತಿಳಿಯೋಣ. ಇವಾಗ ಫಾರ್ ಎಕ್ಸಾಂಪಲ್ ಅವರು ಒಂದು ಸ್ಟ್ರೇಟ್ ಲೈನ್ ಕೊಟ್ಟು ಫೈಂಡ್ ದ ಏರಿಯಾ ಅಂಡರ್ ದಿಸ್ ಲೈನ್ ಅಂತ ಕೇಳಿದ್ರೆ ನೀವು ಆರಾಮಾಗಿ ಫೈಂಡ್ ಮಾಡ್ತೀರಿ. ಲೆಂತ್ ಇಂಟು ಬ್ರೆಡ್ ಮಾಡಿದ್ರೆ ಏರಿಯಾ ನಿಮ್ಗೆ ಆರಾಮಾಗಿ ಸಿಗುತ್ತೆ. ಬಟ್ ಈ ಕೇಸಲ್ಲಿ ಸಿಗಲ್ಲ. ಅವಾಗ ಹೆಂಗ್ ಫೈಂಡ್ ಮಾಡೋದು? ಇದು ನೋಡ್ರಿ, ಇದೇನ್ ಕರ್ವ್ ಐತಲ್ಲ, ಇದೊಂದು ಫಂಕ್ಷನ್. ಯಾವ ಫಂಕ್ಷನ್? y ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ನಾವು ಇದನ್ನ ಕರಿತೀವಿ. ಏನಿದು y ಈಕ್ವಲ್ ಟು ಎಫ್ ಆಫ್ ಎಕ್ಸ್? ಈಗ ಒಂದು ಫಂಕ್ಷನ್ ಕನ್ಸಿಡರ್ ಮಾಡ್ರಿ, ಈ ತರ ಐತೆ, y ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಅಂತ ಐತಿ. y ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಅಂತ ಐತಿ. ಎಕ್ಸ್ ವ್ಯಾಲ್ಯೂ ಏನ್ ಹಾಕಿದ್ರೆ ನಮ್ಗೆ, ಇವಾಗ ಎಕ್ಸ್ ವ್ಯಾಲ್ಯೂ 0 ಹಾಕಿದ್ರೆ y ವ್ಯಾಲ್ಯೂ ಏನ್ ಬರುತ್ತಾ, ಎಕ್ಸ್ ವ್ಯಾಲ್ಯೂ 1 ಹಾಕಿದ್ರೆ y ವ್ಯಾಲ್ಯೂ ಏನ್ ಬರುತ್ತಾ ಅಂತ ನಮ್ಗೆ ತಿಳಿಸ್ಕೊಡ್ತದೆ. ಓಕೆ, ಸೊ ಇದೊಂದು ಫಂಕ್ಷನ್. ನಮ್ಗೆ ಎಕ್ಸ್ 0 ಹಾಕಿದ್ರೆ y ಏನ್ ಬರುತ್ತೆ, ಎಕ್ಸ್ 2 ಹಾಕಿದ್ರೆ y ಏನ್ ಬರುತ್ತೆ, ಇದನ್ನ ತಿಳಿಸ್ಕೊಡೋದು ಅದೊಂದು ಫಂಕ್ಷನ್. ಈ ಕರ್ವ್ ಅದು ಕೆಲಸ ಮಾಡ್ತೈತಿ. ಓಕೆ, ಇವಾಗ ನೋಡ್ರಿ, y ಈಕ್ವಲ್ ಟು 0 ಹಾಕಿದ್ರೆ ಏನ್ ಬರುತ್ತೆ, y 4 ಬರುತ್ತೆ. ಎಕ್ಸ್ ಈಕ್ವಲ್ ಟು 1 ಹಾಕಿದ್ರೆ ಏನ್ ಬರುತ್ತೆ, 5 ಬರುತ್ತೆ. ಎಕ್ಸ್ ಈಕ್ವಲ್ ಟು 2 ಹಾಕಿದ್ರೆ ಏನ್ ಬರುತ್ತೆ, 8 ಬರುತ್ತೆ. ಇದೇ ತರ ಇದು ಒಂದು ಫಂಕ್ಷನ್ ಕೆಲಸ. ಎಕ್ಸ್ ವ್ಯಾಲ್ಯೂ ಏನ್ ಹಾಕಿದ್ರೆ ನಮಗೆ y ವ್ಯಾಲ್ಯೂ ಸಿಗುತ್ತೆ. ಸಿಂಪಲ್. ಇವಾಗ ಹಂಗಿದ್ರೆ ಏರಿಯಾ ಅಂಡರ್ ದಿಸ್ ಕರ್ವ್ ಹೇಗೆ ಫೈಂಡ್ ಮಾಡೋದು? ಇಲ್ಲಿ ನೋಡ್ರಿ, ಎಕ್ಸ್ ಈಕ್ವಲ್ ಟು ಎ, ಇದು ಎಕ್ಸ್ ಈಕ್ವಲ್ ಟು ಬಿ. ಏನಿಲ್ಲ, ಈ ಏರಿಯಾನ ನಾವು ಸ್ಮಾಲ್ ರೆಕ್ಟಾಂಗಲ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳೋಣ. ಸ್ಮಾಲ್ ರೆಕ್ಟಾಂಗಲ್ಸ್ ಈ ಫುಲ್ ಏರಿಯಾನ ಆ ಪ್ರತಿಯೊಂದು ರೆಕ್ಟಾಂಗಲ್ದು ಏರಿಯಾ ಫೈಂಡ್ ಮಾಡಿ ಎಲ್ಲ ಆಡ್ ಮಾಡಿದ್ರೆ ನಮಗೆ ಏರಿಯಾ ಅಂಡರ್ ದಿಸ್ ಕರ್ವ್ ಸಿಗುತ್ತೆ. ಅಷ್ಟೇ, ಈಸಿ ಇದೆ. ಇವಾಗ ಇದ್ರ ಏರಿಯಾ ಹೆಂಗ್ ಫೈಂಡ್ ಮಾಡ್ತಾರ? ವಿಡ್ತ್ ಇಂಟು ಹೈಟ್. ಇದು ವಿಡ್ತ್, ಇದು ಹೈಟ್. ಇದು y ಅಂತ ನಾವು ತಿಳ್ಕೊಂಡ್ರೆ y ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ನಾವು ಆಲ್ರೆಡಿ ಹೇಳಿದೀವಿ. ಫಂಕ್ಷನ್ y ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಇಲ್ಲಿಂದ ಇದು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಇದು ಸ್ಮಾಲ್ ವ್ಯಾಲ್ಯೂ ಆಫ್ ಎಕ್ಸ್. ನಾವು ಈ ಸ್ಮಾಲ್ ವ್ಯಾಲ್ಯೂ ಆಫ್ ಎಕ್ಸ್ ನ ನಾವೇನಂತ ಬರಿತೀವಿ? dx ಅಂತ ಬರಿತೀವಿ. ವೆರಿ ಸ್ಮಾಲ್ ಚೇಂಜ್ ಇನ್ ಎಕ್ಸ್. ಅದು ಅಂದ್ರೆ ಇಲ್ಲಿವರೆಗೂ ಎಕ್ಸ್ ಇದೆ, ಸ್ವಲ್ಪ ನಾವು ಒಂದ್ ಸ್ವಲ್ಪ ವಿಡ್ತ್ ತಗೊಂತಿದ್ವಿ, ಒಂದ್ ಸ್ವಲ್ಪ ಥಿಕ್ನೆಸ್ ತಗೊಂತಿದ್ವಿ, ಅದು dx ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ವೆರಿ ಸ್ಮಾಲ್ ಚೇಂಜ್ ಇದೆ ಅಲ್ಲಿ, ಎಕ್ಸ್ ವ್ಯಾಲ್ಯೂ ವೆರಿ ಸ್ಮಾಲ್ ಚೇಂಜ್ ಇದೆ. 0 ಅಲ್ಲ, ಅದು ಟೆಂಡಿಂಗ್ ಟು 0, ಅಪ್ರೋಚಿಂಗ್ 0 ಅಲ್ಲ, ಬಟ್ ವೆರಿ ನಿಯರ್ ಟು 0 ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಈ ರೆಕ್ಟಾಂಗಲ್ ಏರಿಯಾ ಏನಾಗುತ್ತೆ ಹಂಗಿದ್ರೆ? ವಿಡ್ತ್ ಇಂಟು ಹೈಟ್, ವಿಡ್ತ್ dx, ಹೈಟ್ ಏನಾಗುತ್ತೆ y is height. ಅದನ್ನ ನಾವು ಎಫ್ ಆಫ್ ಎಕ್ಸ್ ಅಂತ ಬರ್ಕೊಂಡಿದೀವಿ ಆಲ್ರೆಡಿ, ಎಫ್ ಆಫ್ ಎಕ್ಸ್. ಸೊ ಇದೇ ತರ ಪ್ರತಿಯೊಂದು ರೆಕ್ಟಾಂಗಲ್ದು ಏರಿಯಾ ಫೈಂಡ್ ಮಾಡಿ ಸಮ್ ಮಾಡಿದ್ರೆ ನಮ್ಗೆ ಏರಿಯಾ ಅಂಡರ್ ದಿಸ್ ಕರ್ವ್ ಸಿಗುತ್ತೆ. ಅದ್ ಲಿಮಿಟ್ ಎಲ್ಲಿಂದ ಇದೆ? a ಟು b ಇದೆ. ಅದಕ್ಕೆ ನಾವು ಈ ತರ ಬರಿಬಹುದಾ? ಎಕ್ಸ್ ಈಕ್ವಲ್ ಟು a ಟು ಎಕ್ಸ್ ಈಕ್ವಲ್ ಟು b. ಪ್ರತಿಯೊಂದು ರೆಕ್ಟಾಂಗಲ್ದು ಏರಿಯಾ ಆಡ್ ಮಾಡಿದ್ರೆ ಏರಿಯಾ ಅಂಡರ್ ದಿಸ್ ಕರ್ವ್ ಸಿಗುತ್ತೆ. ಅರ್ಥ ಆಯ್ತಾ? ಇವಾಗ ಇನ್ನೊಂದು ಹೇಳಿದೆ, dx ವೆರಿ ಸ್ಮಾಲ್ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಹೇಳಿದೆ, ವೆರಿ ಸ್ಮಾಲ್ ಚೇಂಜ್ ಇನ್ ಎಕ್ಸ್ ಅಂತ ಹೇಳಿದೆ. ಈ ಕಂಡೀಷನ್ ಇದ್ದಾಗ ಸಮೇಷನ್ ಇರುತ್ತಲ್ಲ, ಅದು ಏನಾಗುತ್ತೆ? ಇಂಟಿಗ್ರೇಷನ್ ಆಗಿ ಚೇಂಜ್ ಆಗುತ್ತೆ. ಇದು ಎಸ್ ಅಂತ ಸಿಂಬಲ್, ಇಟ್ಸ್ ಇಂಟಿಗ್ರೇಷನ್ ಸಿಂಬಲ್. ಇದು ಎಸ್ ಅಂತ ಚೇಂಜ್ ಆಗುತ್ತೆ. ಎಫ್ ಆಫ್ ಎಕ್ಸ್ dx ಲಿಮಿಟ್ಸ್ a ಟು b, ಎಕ್ಸ್ ಈಕ್ವಲ್ ಟು a ಟು b. ಯಾವಾಗ ಅವ್ರು ಲಿಮಿಟ್ಸ್ ಕೊಟ್ಟಿರ್ತಾರಲ್ಲ ಅವಾಗ ಅದು ಡೆಫಿನೆಟ್ ಇಂಟಿಗ್ರೇಷನ್ ಅನ್ಸ್ಕೊಳ್ಳುತ್ತೆ. ಇದನ್ನ ಬಿಟ್ಕೊಳ್ಳಿ. ಯಾವಾಗ ಲಿಮಿಟ್ಸ್ ಇರ್ತಾವಲ್ಲ ಎಕ್ಸ್ ಈಕ್ವಲ್ ಟು a ಟು b, ಅವಾಗ ಅದು ಡೆಫಿನೆಟ್ ಇಂಟಿಗ್ರೇಷನ್. ಇದು ಡೆಫಿನೆಟ್ ಇಂಟಿಗ್ರೇಷನ್. ಇದಾಯ್ತು. ಇದನ್ನ ನೀವು ಫೈಂಡ್ ಮಾಡಿದ್ರೆ ಮುಗೀತು, ನಿಮಗೆ ಏರಿಯಾ ಅಂಡರ್ ದಿಸ್ ಕರ್ವ್ ಸಿಕ್ಬಿಡುತ್ತೆ. ಈಸಿ. ಇನ್ನ ಒಂದು ತಗೊಳ್ಬೇಕಿದ್ರೆ, ಇನ್ನ ಒಂದು ಕರ್ವ್, ಇದು ಸೇಮ್ ಲಿಮಿಟ್ a ಟು b. ಇದು y ಈಕ್ವಲ್ ಟು g ಆಫ್ ಎಕ್ಸ್, y ಈಕ್ವಲ್ ಟು g ಆಫ್ ಎಕ್ಸ್. ಇದ್ರ ಏರಿಯಾ ಅಂಡರ್ ದ ಕರ್ವ್ ಏನು? ಸೇಮ್ ಇಂಟಿಗ್ರೇಷನ್ a ಟು b, ಇದು ಎಕ್ಸ್ ವ್ಯಾಲ್ಯೂ, g ಆಫ್ ಎಕ್ಸ್ dx. ಸೇಮ್ ಇದನ್ನು ಪ್ರತಿಯೊಂದು ಚಿಕ್ಕ ರೆಕ್ಟಾಂಗಲ್ ಆಗಿ ನಾವು ಡಿವೈಡ್ ಮಾಡ್ಕೊಂಡು ಪ್ರತಿಯೊಂದು ರೆಕ್ಟಾಂಗಲ್ ಏರಿಯಾ ಫೈಂಡ್ ಮಾಡಿ ಸಮ್ ಮಾಡಿದ್ರೆ
ಅದು ಏರಿಯಾ ಅಂಡರ್ ದಿಸ್ ಕರ್ವ್ ಸಿಗುತ್ತೆ. ಅಂದ್ರೆ ಈ ಏರಿಯಾ ಇದು ಏರಿಯಾ ಅಂಡರ್ ದಿಸ್ ಕರ್ವ್ ಅಂತ ನಾವು ಕರಿತೀವಿ. ಇಲ್ಲೂ ಹಂಗೆ ಇದೇನ್ ಟೋಟಲ್ ಏರಿಯಾ ಐತಲ್ಲ ಇದು ಏರಿಯಾ ಅಂಡರ್ ದಿಸ್ ಕರ್ವ್. ಇಲ್ಲಿವರೆಗೂ ಇದೇನೈತಲ್ಲ ಇದು ಏರಿಯಾ ಅಂಡರ್ ದಿಸ್ ಕರ್ವ್. ಸೇಮ್ ಈಗ ಆ ಎರಡು ಕರ್ವ್ನ ಒಂದೇ ಗ್ರಾಫ್ ಒಳಗೆ ಡ್ರಾ ಮಾಡಿದ್ರ ಇದೊಂದು ಲಿಮಿಟ್ ಸೇಮ್ ಅದಾವ. ಎ ಬಿ ಎಕ್ಸ್ ಈಕ್ವಲ್ ಟು ಎ ಎಕ್ಸ್ ಈಕ್ವಲ್ ಟು ಬಿ. ಇದು y ಈಕ್ವಲ್ ಟು ಎಫ್ ಆಫ್ ಎಕ್ಸ್, ಇದು y ಈಕ್ವಲ್ ಟು ಜಿ ಆಫ್ ಎಕ್ಸ್. ಈಗ ನಮ್ಗೆ ಈ ಏರಿಯಾ ಬೇಕು. ಅದೇಂಗ್ ಫೈಂಡ್ ಮಾಡ್ತೀರಿ? ಈಸಿ. ಏರಿಯಾ ಅಂಡರ್ ದಿಸ್ ಕರ್ವ್, ಈ ಮೇಲಿಂದ ಏರಿಯಾ ಏನಿರ್ತಲ್ಲ ಕರ್ವ್, ಆ ಏರಿಯಾ ಮೈನಸ್ ಏರಿಯಾ ಅಂಡರ್ ದಿಸ್ ಕರ್ವ್. ಎಸ್ ಆರ್ ನೋ? ಈ ಏರಿಯಾ ಮೈನಸ್ ಏರಿಯಾ ಅಂಡರ್ ದಿಸ್ ಕರ್ವ್, ಇದು ಮೈನಸ್ ಮಾಡಿದ್ರೆ ನಮ್ಗೆ ಶೇಡೆಡ್ ಪೋರ್ಷನ್ ಏರಿಯಾ ಸಿಗುತ್ತೆ. ಅಂದ್ರೆ ಏನ್ ಅರ್ಥ ಮಾಡ್ಕೋಬೇಕು? ಇನ್ನೊಂದು ಅಪ್ಪರ್ ಕರ್ವ್ ಏರಿಯಾ ಮೈನಸ್ ಲೋವರ್ ಕರ್ವ್ ಏರಿಯಾ. ಇದೊಂದು ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್, ಅದು ಮುಂದೆ ಯೂಸ್ ಆಗುತ್ತೆ. ನಾವು ಇದನ್ನ ಹೆಂಗ್ ಬರೀಬಹುದು ಹಂಗಿದ್ರೆ? ಏರಿಯಾ ಆಫ್ ದಿ ಶೇಡೆಡ್ ರೀಜನ್ ಇಸ್ ಈಕ್ವಲ್ ಟು ಲಿಮಿಟ್ ಸೇಮ್ ಅದಾವ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಎ ಟು ಬಿ ಜಿ ಆಫ್ ಎಕ್ಸ್ ಡಿ ಎಕ್ಸ್. ಲಿಮಿಟ್ ಸೇಮ್ ಅದಾವ, ಡಿ ಎಕ್ಸ್ ಸೇಮ್ ಅದಾವ. ಸೊ ನಾವು ಇಲ್ಲಿ ನಾರ್ಮಲ್ ಆಗಿ ಫೈನಲ್ ಎಕ್ಸ್ಪ್ರೆಷನ್ ಏನಂತ ಬರಿಬಹುದು? ಇಂಟಿಗ್ರೇಷನ್ ಎ ಟು ಬಿ ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಓಕೆ, ಇಷ್ಟ ಈಸಿ ಇದೆ. ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇಲ್ಲಿ ನೋಡ್ರಿ, ಫೈಂಡ್ ದ ಏರಿಯಾ ಆಫ್ ದ ರೀಜನ್ ಬಿಟ್ವೀನ್ ದ ಕರ್ವ್ y equal to x and y equal to x square from 0 to x equal to 1. ಇಲ್ಲಿ y equal to x ಒಂದು y equal to x square ಕೊಟ್ಟಾರ. ಇದ್ರೊಳಗೆ ಅಪ್ಪರ್ ಕರ್ವ್ ಯಾವ್ದ ಲೋವರ್ ಕರ್ವ್ ಯಾವ್ದನ್ನ ಫೈಂಡ್ ಮಾಡ್ಬೇಕಲ್ಲ ಮೊದಲು. ಅದನ್ನ ಹೆಂಗ್ ಫೈಂಡ್ ಮಾಡೋದಂದ್ರ x lies between 0 to 1. ಯಾವ್ದಾವ್ ಎಕ್ಸ್ ವ್ಯಾಲ್ಯೂ ತಗೊಂಡ್ರೆ ಸೇಮ್ ಆಗಿ ಉಳಿಯುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇದಕ್ಕೆ x1 ತಗೊಂಡ್ರೆ y1 ಆಗುತ್ತೆ, x2 ತಗೊಂಡ್ರೆ y2 ಆಗುತ್ತೆ, x3 ತಗೊಂಡ್ರೆ 0 to 1 ಐತಲ್ಲ 0.1 ತಗೊಂಡ್ರೆ ಸೇಮ್ 0.1 ಉಳಿಯುತ್ತೆ. x 0.1 ತಗೊಂಡ್ರೆ y 0.1 ಆಗುತ್ತೆ, x1 ತಗೊಂಡ್ರೆ y1 ಆಗುತ್ತೆ. ಬಟ್ y equal to x square ಹಂಗ ಆಗುದಿಲ್ಲ ನೋಡ್ರಿ. ಇಲ್ಲಿ y equal to 1/2 ತಗೊಳ್ಳಿ. x 1/2 ತಗೊಂಡಾಗ y ವ್ಯಾಲ್ಯೂ ಏನಾಗುತ್ತೆ? y ವ್ಯಾಲ್ಯೂ 1/4 ಆಗುತ್ತೆ, ರೆಡ್ಯೂಸ್ ಆಗ್ತಿದೆ. ಇಲ್ಲಿ ಇವು ಎರಡರ ಯಾವ್ದು ಅಪ್ಪರ್ ಕೇಸ್ ಅಂದ್ರ ಹಂಗಿದ್ರ y equal to x ಅಪ್ಪರ್ ಕರ್ವ್ ಅಲ್ಲ. ಯಾಕಂದ್ರೆ ಇಲ್ಲಿ y equal to x square ನೋಡ್ರಿ ರೆಡ್ಯೂಸ್ ಆಗತದೆ, y ವ್ಯಾಲ್ಯೂ ಇಸ್ ಗೆಟಿಂಗ್ ರೆಡ್ಯೂಸ್ಡ್. y equal to x ಅಲ್ಲಿ y ಸೇಮ್ ಉಳಿಯತದೆ. ಸೊ y equal to x square ಲೋವರ್ ಕರ್ವ್, y equal to x ಅಪ್ಪರ್ ಕರ್ವ್ ಆಗುತ್ತೆ. ನೀವು ಕೇಳ್ಬೋದು ಹಂಗೆ ಸರ್? ಇಲ್ಲಿ ನೋಡ್ರಿ, ಇದನ್ನ ಎಕ್ಸಾಂಪಲ್ ಕೊಟ್ಟನಲ್ಲ ಇಲ್ಲೇ, ನಾವು x 1/2 ತಗೊಂಡಿವು, ಇದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ y equal to 1/2 ಹೋಲ್ ಸ್ಕ್ವೇರ್ 1/4 ಆಗದ. ಸೊ ಇದೇನಾಗತ್ತೆ? x is greater than x square. x ವ್ಯಾಲ್ಯೂ 1/2 ಐತಿ, ಗ್ರೇಟರ್ ದೆನ್ x square 1/4. ಸೊ ಯಾವ ಫಂಕ್ಷನ್ ಜಾಸ್ತಿ ಐತಿ ಇಲ್ಲಿ? y equal to x is greater, ಅದು ಅಪ್ಪರ್ ಕರ್ವ್ ಆಗುತ್ತೆ. ಸೊ ಇದರಿಂದ ನಾವು ಕರ್ವ್ ಡ್ರಾ ಮಾಡೋಣ. ಇದು y equal to x ಕರ್ವ್, ಇದು ಒರಿಜಿನ್ ಇಂದ ಪಾಸ್ ಆಗುತ್ತೆ. ಇದು y equal to x ಕರ್ವ್, y equal to x ಕರ್ವ್ ಈ ತರ ಬರುತ್ತೆ. ಇದು y equal to x square ಕರ್ವ್. ಲಿಮಿಟ್ಸ್ ಆಲ್ರೆಡಿ ಕೊಟ್ಟಾರ 0 to 1. ನಮ್ಗೆ ಈ ಏರಿಯಾ ಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ, ಅಪ್ಪರ್ ಕರ್ವ್ ಮೈನಸ್ ಲೋವರ್ ಕರ್ವ್, y equal to x ಮೈನಸ್ y equal to x square. ಹೆಂಗ್ ಮಾಡೋದಿಲ್ಲ ನೋಡ್ರಿ. x minus x square dx integration 0 to 1. Upper curve minus lower curve. Upper curve is y equal to x, lower curve is y equal to x square. Upper minus lower. Integration is basic formula. Integration. This ನೆನಪಿಟ್ಕೊಳ್ಳಿ.
ಎಕ್ಸ್ ಪವರ್ ಎನ್ ಡಿ ಎಕ್ಸ್ ಇದ್ರೆ ಇದ್ರ ಇಂಟಿಗ್ರೇಷನ್ ಏನಾಗುತ್ತೆ ಎಕ್ಸ್ ಪವರ್ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಎನ್ ಪ್ಲಸ್ ಒನ್. ಇದು ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ ಇದನ್ನ. ಏನಿಲ್ಲ, ಪವರ್ದಾಗ ಒಂದು ಪ್ಲಸ್ ಮಾಡೋದು ಡಿವೈಡೆಡ್ ಬೈ ದ ಸೇಮ್ ನಂಬರ್ ಇಂದ ಡಿವೈಡ್ ಮಾಡೋದು, ಎನ್ ಪ್ಲಸ್ ಒನ್ ಇಂದ ಡಿವೈಡ್ ಮಾಡೋದು, ಇಷ್ಟ ಈಸಿ ಇದೆ. ಅದೇ ತರ ಇಲ್ಲಿ ಸಾಲ್ವ್ ಮಾಡೋಣ. ಎಕ್ಸ್ ಪವರ್ ಒನ್ ಇದು ಏನು ಇಲ್ಲ ಅಂದ್ರೆ ಎಕ್ಸ್ ಪವರ್ ಒನ್, ಸೊ ಅದೇನಾಗುತ್ತೆ ಎಕ್ಸ್ ಪವರ್ 2/2 ಮೈನಸ್ ಆಫ್ ಎಕ್ಸ್ ಪವರ್ 3/3. 2 + 1 is 3. ಲಿಮಿಟ್ಸ್ 0 to 1. ಫಸ್ಟ್ ಅಪ್ಪರ್ ಲಿಮಿಟ್ ನ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಅಪ್ಪರ್ ಲಿಮಿಟ್ ಇಲ್ಲಿ 1 ಆಯ್ತಲ್ಲ, 1/2 ಮೈನಸ್ 1/3 ಮೈನಸ್ ಲೋವರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಈಗ 0/2 ಮೈನಸ್ 0/3. ಇಲ್ಲಿ ಏನ್ ಬಂತ ಆನ್ಸರ್? 1/2 ಮೈನಸ್ 1/3 ಎಷ್ಟಾಗುತ್ತೆ? ಇದು 3 ಮೈನಸ್ 2 1/3 ಅಲ್ಲ ಆನ್ಸರ್? ಸಾರಿ 1/6 ಬರುತ್ತೆ. 1/6 LCM 6 ಅಲ್ಲ, 1/6 LCM 6. 2 3s are 6, 3 2s are 6, 3 minus 2 1, 1/6 ಆನ್ಸರ್. ಓಕೆ, ಇಷ್ಟ ಈಸಿ ಇದೆ. ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಕ್ವಶನ್. ಫೈಂಡ್ ದ ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ ದ ಕರ್ವ್ y equal to x square and x equal to y square. ನಾವು ಲಾಸ್ಟ್ ಕ್ವಶನ್ ದಾಗ y equal to x square ಕರೆಕ್ಟ್ ಅದ, ಬಟ್ ಇದೇನಿದೆ x equal to y square ಏನೋ ಬೇರೆನ ಕೊಟ್ಟಾರಲ್ಲ. ಈಗ ಹೆಂಗ್ ಫೈಂಡ್ ಮಾಡೋದು? ಅದನ್ನ ನಾವು ಒಂದು ಸ್ವಲ್ಪ ಇನ್ ಟರ್ಮ್ಸ್ ಆಫ್ ಎಕ್ಸ್ ನಾವು ಕನ್ವರ್ಟ್ ಮಾಡ್ಕೊಳ್ಳೋಣ. ಯಾವ ತರ? ಇಲ್ಲಿ ನೋಡ್ರಿ, ಎಕ್ಸ್ ಈಕ್ವಲ್ ಟು ವೈ ಸ್ಕ್ವೇರ್ ಐತಲ್ಲ, ಅದನ್ನ ಫಂಕ್ಷನ್ ಇನ್ ಟರ್ಮ್ಸ್ ಆಫ್ ವೈ ಈಕ್ವಲ್ ಟು ಅಂತ ಫಂಕ್ಷನ್ ತಗೊಳ್ಳೋಣ. ಯಾವ ತರ? ಸ್ಕ್ವೇರ್ ರೂಟ್, ಎರಡು ಕಡೆ ಸ್ಕ್ವೇರ್ ರೂಟ್ ಹಾಕಿ, ಸ್ಕ್ವೇರ್ ರೂಟ್ ಎಕ್ಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ವೈ ಸ್ಕ್ವೇರ್. ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತಾ, ಇದು ಪ್ಲಸ್ ಆರ್ ಮೈನಸ್ ಬರುತ್ತೆ, ಸ್ಕ್ವೇರ್ ರೂಟ್ ಬದಲು ಪ್ಲಸ್ ಆರ್ ಮೈನಸ್ ಬರುತ್ತೆ. ನೆನ್ಪಿಟ್ಕೊಳ್ಳಿ ಇದನ್ನ. ನಾವು ಇದ್ರ ಬದಲಾಗಿ ಇದನ್ನ ಯೂಸ್ ಮಾಡೋಣ. ಎಕ್ಸ್ ಈಕ್ವಲ್ ಟು ವೈ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಎಕ್ಸ್. ಓಕೆ, ಈಗ ನೋಡ್ರಿ, y equal to x square ಗ್ರಾಫ್ ಏನು? y equal to x square ಗ್ರಾಫ್ ಈ ತರ. ಈ ಗ್ರಾಫ್ಸ್ ನೆನಪಿಟ್ಕೊಳ್ಳಿ ನೀವು. y equal to x square ಗ್ರಾಫ್, y equal to ಪ್ಲಸ್ ಆರ್ ಮೈನಸ್ ರೂಟ್ ಎಕ್ಸ್, ಇದ್ರದ್ದು ಈ ತರ ಬರುತ್ತೆ ಗ್ರಾಫ್. ಪ್ಲಸ್ ರೂಟ್ ಎಕ್ಸ್ ಈ ತರ, ಮೈನಸ್ ರೂಟ್ ಎಕ್ಸ್ ಈ ತರ. ಇದು ಪ್ಲಸ್ ರೂಟ್ ಎಕ್ಸ್, ಇದು ಮೈನಸ್ ರೂಟ್ ಎಕ್ಸ್. ಓಕೆ, ಈಗ ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ ದ ಕರ್ವ್ಸ್ ಅಂದ್ರೆ ಹಿಂಗ್ ಬರುತ್ತಲ್ಲ, ಪ್ಲಸ್ ರೂಟ್ ಎಕ್ಸ್ ಮೈನಸ್ ರೂಟ್ ಎಕ್ಸ್. ಬಟ್ ನಮ್ಗೆ ಇದೇ ಏರಿಯಾ ಅಷ್ಟೇ ಬೇಕು. ಬೌಂಡೆಡ್ ಬೈ ದ ಕರ್ವ್ಸ್ ಅಂದ್ರೆ ಈ ಏರಿಯಾ ಅಷ್ಟೇ ಬೇಕು ನಮಗೆ. ಸೊ ಈ ಕರ್ವ್ ಏನು ಯೂಸ್ ಇಲ್ಲ ನಮಗೆ, ಮೈನಸ್ ರೂಟ್ ಎಕ್ಸ್ ಕರ್ವ್ ಯೂಸ್ ಇಲ್ಲ. ಸೊ ನಮ್ಗೆ ಇದಷ್ಟೇ ಸಾಕು. ಇಲ್ಲಿ ನೋಡ್ರಿ, ಅಪ್ಪರ್ ಕರ್ವ್ ಯಾವ್ದು ಇದ್ರಲ್ಲಿ? ಇದು y ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಗ್ರಾಫ್, ಇದು y ಈಕ್ವಲ್ ಟು ಪ್ಲಸ್ ರೂಟ್ ಎಕ್ಸ್ ಗ್ರಾಫ್. ಇದ್ರೊಳಗೆ ಅಪ್ಪರ್ ಕರ್ವ್ ಯಾವ್ದು? ರೂಟ್ ಎಕ್ಸ್. ಅಪ್ಪರ್ ಕರ್ವ್ ಮೈನಸ್ ಲೋವರ್ ಕರ್ವ್ ಏನಂತ ಬರಿತೇವೆ ನಾವಿಲ್ಲಿ? ರೂಟ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಇಂಟಿಗ್ರೇಷನ್. ಇದರ ಲಿಮಿಟ್ಸ್ ಹೆಂಗ್ ಫೈಂಡ್ ಮಾಡೋದು? ಮತ್ತೆ ಇದರ ಲಿಮಿಟ್ಸ್ ಹೆಂಗ್ ಫೈಂಡ್ ಮಾಡೋದು? ಇದನ್ನ ಈಕ್ವಲ್ ಮಾಡ್ರಿ, ಯಾಕಂದ್ರೆ ಬೋತ್ ಆರ್ ಈಕ್ವಲ್ ಟು ವೈ. ಎರಡು ಈಕ್ವಲ್ ಮಾಡ್ರಿ, ಯು ವಿಲ್ ಗೆಟ್ ದ ಲಿಮಿಟ್ಸ್. ಎಲ್ಲಿಂದ ಎಲ್ಲಿವರೆಗೂ ಅಂತ ನಿಮ್ಗೆ ಲಿಮಿಟ್ ಸಿಗ್ತಾವ. ಇಲ್ಲಿ ನೋಡ್ರಿ, ಈ ಈಕ್ವೇಷನ್ ಮತ್ತೆ ಈಕ್ವೇಷನ್ ಈಕ್ವಲ್ ಟು ವೈ ಐತಲ್ಲ, ಸೊ ಸಬ್ಸ್ಟಿಟ್ಯೂಟ್ ದಮ್ ಬೋತ್. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ರೂಟ್ ಎಕ್ಸ್, ಇದೇನಾಗತ್ತೆ ಹಂಗಿದ್ರೆ? ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್, ಎಕ್ಸ್ ಪವರ್ 4 ಮೈನಸ್ ಎಕ್ಸ್ ಈಕ್ವಲ್ ಟು 0. ಎಕ್ಸ್ ಕಾಮನ್ ತಗೊಂಡ್ರೆ ಎಕ್ಸ್ ಕ್ಯೂಬ್ ಮೈನಸ್ 1 ಈಕ್ವಲ್ ಟು 0. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನೇನು ಬರುತ್ತೆ? ಎಕ್ಸ್ ಈಕ್ವಲ್ ಟು 0 ಒಂದ, ಎಕ್ಸ್ ಕ್ಯೂಬ್ ಈಕ್ವಲ್ ಟು 1 ಬರುತ್ತೆ. ಸೊ ಎಕ್ಸ್ ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು 1 ಬಂತಲ್ಲ, 0 to 1. ಇದು 0, ಇಲ್ಲಿ ಇಂಟರ್ಸೆಕ್ಟ್ ಆಗೋದಿಲ್ಲ, ಇದು 1. ಸೊ ಲಿಮಿಟ್ ಸಿಕ್ ನಮ್ಗೆ 0 to 1. ಇಲ್ಲಿ ಲಿಮಿಟ್ ಹಾಕ್ರಿ, 0 to 1. ಇದು ಎಕ್ಸ್ ಪವರ್ ಎನ್. ಆಲ್ರೆಡಿ ನಾನು ಲಾಸ್ಟ್ ಇಲ್ಲಿ ಎಕ್ಸ್ ಪವರ್ ಎನ್ ಇದೇನದು
ಎಕ್ಸ್ ಪವರ್ 1/2 ಎಕ್ಸ್ ಪವರ್ 1/2 ಸೇಮ್ ಎಕ್ಸ್ ಪವರ್ ಎನ್ ಡಿ ಎಕ್ಸ್ ಫಾರ್ಮುಲಾ ಯೂಸ್ ಆಗುತ್ತೆ ಇಲ್ಲಿ. ಇಲ್ಲೇನಾಗುತ್ತೆ 0 to ಅದನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಎಕ್ಸ್ ಪವರ್ 1/2 ಪ್ಲಸ್ 1/2 ಪ್ಲಸ್ 1 ಮೈನಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಪ್ಲಸ್ 1 ಲಿಮಿಟ್ಸ್ 0 to 1. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ ಇದೇನಾಗುತ್ತೆ 3/2 ಇದು 3/2 ಮೈನಸ್ ಎಕ್ಸ್ ಕ್ಯೂಬ್ ಬೈ 3 0 to 1. ಇದು ನಾವು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡ್ರೆ 2x ಪವರ್ 3/2 ಡಿವೈಡ್ ಬೈ 3 ಮೈನಸ್ ಎಕ್ಸ್ ಕ್ಯೂಬ್ ಬೈ 3. ಇವಾಗ ಏನಿಲ್ಲ, ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡೋದು. ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಫಸ್ಟ್ 1 ಸಬ್ಸ್ಟಿಟ್ಯೂಟ್ ಮಾಡ್ರಿ, ಆಮೇಲೆ 0 ಸಬ್ಸ್ಟಿಟ್ಯೂಟ್ ಮಾಡ್ರಿ. ಇಲ್ಲೇನ್ ಬರುತ್ತೆ 1 ಸಬ್ಸ್ಟಿಟ್ಯೂಟ್ ಮಾಡ್ರಿ 2/3 ಮೈನಸ್ 1/3 ಮೈನಸ್ ಲೋವರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕು 0/3 ಮೈನಸ್ 0/3. ಸೊ ಏನ್ ಬರುತ್ತಿಲ್ಲ ಆನ್ಸರ್ 1/3 ಅಷ್ಟೇ ಅಲ್ಲ. 2/3 ಮೈನಸ್ 1/3 1/3 ಇಷ್ಟೇ ಆನ್ಸರ್. ಅರ್ಥ ಆಯ್ತಲ್ಲ, ಈಸಿ. ಲಾಸ್ಟ್ ಕ್ವಶನ್ ನೋಡ್ರಂಗೆ, ಫೈಂಡ್ ದ ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ ದ ಕರ್ವ್ x equal to 4 minus y square and x equal to y square minus 4. ಇದ್ರದ್ದು ಕರ್ವ್ಸ್ ಹೆಂಗಾಗತ್ತಂದ್ರೆ ಈ ತರ, ಒಂದು ಈ ತರ ಬರುತ್ತೆ, ಇನ್ನೊಂದು ಈ ತರ ಬರುತ್ತೆ. ಓಕೆ, ಇದು x equal to 4 minus y square, ಆಮೇಲೆ ಈ ಕರ್ವ್ x equal to y square minus 4. ಎಸ್, ನಮಗೆ ಈ ರೀಜನ್ ಬೇಕು, ಏರಿಯಾ ಬೌಂಡೆಡ್ ಬೈ ದ ರೀಜನ್ ಆಫ್ ದ ಕರ್ವ್, ಈ ರೀಜನ್ ಬೇಕು. ಇಲ್ಲೇನಾಗತ್ತೆ, ಹಾ ಇನ್ನೂ ಒಂದು ಹೇಳಿಲ್ಲ ನಿಮಗೆ, ಇನ್ನೂ ಒಂದು ಹೇಳ್ತೀನಿ ನೋಡಿ. ನಾವು ಈ ತರ ಕರ್ವ್ಸ್ ಇದ್ರೆ ಅಪ್ಪರ್ ಮೈನಸ್ ಲೋವರ್ ಅಂತ ಹೇಳಿದ್ವಿ. ಬಟ್ ಅದೇ ಈ ತರ ಕರ್ವ್ ಇದ್ರೆ ಏನ್ ಮಾಡೋದು, ಈ ತರ ಕರ್ವ್ ಇದ್ರೆ ಸೇಮ್ ಇದು ಯಾವ ತರ ಬರುತ್ತಂದ್ರೆ x equal to f of y. ಈ ತರ ಇದ್ದಾಗ ಇದು ಸೇಮ್ a to b, ಸೇಮ್ ಅದೇ ತರ ಮಾಡೋದು. ಇಂಟಿಗ್ರೇಷನ್ ಆಫ್ a to b, ಸೇಮ್ ಇಲ್ಲೊಂದು ರೆಕ್ಟಾಂಗಲ್ ಕನ್ಸಿಡರ್ ಮಾಡಿ ಅದ್ರ ಏರಿಯಾ ಫೈಂಡ್ ಮಾಡಿ. ಇಲ್ಲಿ dy ಅಂತ ಬರುತ್ತೆ, ಯಾಕಂದ್ರೆ ಇದು y ಆಕ್ಸಿಸ್ ಅಲ್ಲ, ಇದು dy ಅಂತ ಕನ್ಸಿಡರ್ ಮಾಡಿ f of y dy. ಬಟ್ ಈ ಕೇಸಲ್ಲಿ ಎರಡು ಕರ್ವ್ ಬಂದ್ರೆ ಏನ್ ಮಾಡೋದು, ಇಲ್ಲಿ ನೆನ್ಪಿಟ್ಕೊಳ್ಳಿ, ರೈಟ್ ಕರ್ವ್ ಏರಿಯಾ ಅಂಡರ್ ದ ರೈಟ್ ಕರ್ವ್ ಮೈನಸ್ ಏರಿಯಾ ಅಂಡರ್ ದ ಲೆಫ್ಟ್ ಕರ್ವ್. ಈ ಕರ್ವ್ ಏರಿಯಾ ಮೈನಸ್ ಈ ಕರ್ವ್ ಏರಿಯಾ, ಇದು ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಇದು f of y ಆಯ್ತಾ, ಇದು g of y ಆಯ್ತು ಅಂದ್ರೆ ಇದ್ರದ್ದು ಏನ್ ಬರುತ್ತೆ, ಮೈನಸ್ g of y ಹೋಲ್ ಇಂಟು dy. ರೈಟ್ ಕರ್ವ್ ಮೈನಸ್ ಲೆಫ್ಟ್ ಕರ್ವ್, ಇದು ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಇಲ್ಲಿ ಅದೇ ಯೂಸ್ ಆಗುತ್ತೆ. ರೈಟ್ ಕರ್ವ್ ಯಾವ್ದು ಇದರಲ್ಲಿ, x equal to 4 minus y square, ಇದು ರೈಟ್ ಕರ್ವ್ ಮೈನಸ್ ಲೆಫ್ಟ್ ಕರ್ವ್. ಬಟ್ ನಮ್ಗೆ ಲಿಮಿಟ್ಸ್ ಬೇಕಲ್ಲ, ಎಲ್ಲಿಂದ ಎಲ್ಲಿವರೆಗೂ ಅಂತ. ಇದನ್ನ ಹೆಂಗ್ ಫೈಂಡ್ ಮಾಡೋದು, ಆವಾಗಲೇ ಹೇಳಿದ್ನಲ್ಲ ಲಿಮಿಟ್ಸ್ ಹೆಂಗ್ ಫೈಂಡ್ ಮಾಡೋದು ಅಂತ. x ಸೇಮ್ ಇದ್ರೆ ಎರಡು ಸಬ್ಸ್ಟಿಟ್ಯೂಟ್ ಮಾಡ್ರಿ, ನಿಮ್ಗೆ ಲಿಮಿಟ್ ಸಿಗುತ್ತೆ. 4 minus y square equal to y square minus 4. ಎಸ್, ಇದೇನಾಗುತ್ತೆ 8 equal to 2y square. So y square equal to 4, y equal to plus or minus 2, minus 2 plus 2. ಲಿಮಿಟ್ ಸಿಕ್ತಲ್ಲ, minus 2 plus 2. ಇನ್ನೇನ್ ಬರೀ ಇಂಟಿಗ್ರೇಷನ್ ಮಾಡೋದು ಅಷ್ಟೇ. ರೈಟ್ ಕರ್ವ್ ಮೈನಸ್ ಲೆಫ್ಟ್ ಕರ್ವ್ ಅಷ್ಟೇ ಅಲ್ಲ. ರೈಟ್ ಕರ್ವ್ ಯಾವ್ದಿದೆ, 4 minus y square ರೈಟ್ ಕರ್ವ್ ನೆನ್ಪಿಟ್ಕೊಳ್ಳಿ. 4 minus y square ರೈಟ್ ಕರ್ವ್, 4 minus y square. ಇಂಟಿಗ್ರೇಷನ್ minus 2 to 2, 4 minus y square ರೈಟ್ ಕರ್ವ್ ಮೈನಸ್ ಆಫ್ y square minus 4 ಲೆಫ್ಟ್ ಕರ್ವ್ ಇಂಟು dy. ಓಕೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಸಿಂಪ್ಲಿಫೈ ಮಾಡಿ, ಇಲ್ಲೇ ಒಳಗಡೆ ಸಿಂಪ್ಲಿಫೈ ಮಾಡಿ, ಇಲ್ಲೇನು ಬರುತ್ತೆ
minus 2 to 2, 4 plus 4 8 minus y square minus 2y square into dy. Okay, same x power n, integration of x power n ಸೇಮ್ ಇದೆ ಯೂಸ್ ಆಗುತ್ತೆ ಇಲ್ಲಿ ನೋಡ್ರಿ ಇಲ್ಲಿ. ಇಲ್ಲೇನು ಇಲ್ಲ ಅಂದ್ರೆ ಏಟ್ ವೈ, ಇಲ್ಲೇನು ಇಲ್ಲ ಅಂದ್ರೆ y ಪವರ್ 0 ಇರುತ್ತಲ್ಲ, y ಪವರ್ 0 1, y ಪವರ್ 0 ಪ್ಲಸ್ 1 ಬೈ 0 ಪ್ಲಸ್ 1 ಏನಾಗುತ್ತೆ ಇಲ್ಲಿ 8 ಹಂಗೆ ಐತೆ 8y. ಸೊ 8y ಮೈನಸ್ 2 ಸೇಮ್ ಆಸ್ ಇಟ್ ಈಸ್, y ಸ್ಕ್ವೇರ್ ಇದ್ದಿದ್ದು 2 plus 1 3 by 3, ಲಿಮಿಟ್ಸ್ minus 2 to 2, ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಅಪ್ಪರ್ ಮೈನಸ್ ಲೋವರ್, ಮೊದಲು ಅಪ್ಪರ್ ಸಬ್ಸ್ಟಿಟ್ಯೂಟ್ ಮಾಡ್ರಿ 2, 16 minus 8 into 2 16 by 3 minus of lower substitute ಮಾಡ್ರಿ minus 16 minus 2 into minus 8 divided by 3 minus 2 whole cube is minus 8. ಇವಾಗ ಏನಾಗುತ್ತೆ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ 16 minus 16 by 3 plus 16 minus into minus plus minus into minus plus plus into minus 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 16 by 3 plus 16 32 minus 16 32 by 3. ಇದು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ 96 minus 32 by 3, ಫೈನಲ್ ಆನ್ಸರ್ 64 by 3, 64 by 3. ಓಕೆ, ಇದು ಫೈನಲ್ ಆನ್ಸರ್. ಏನಿಲ್ಲ, ಈಸಿನೇ ಐತಲ್ಲ. ಒಂದು ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನ್ ನೆನ್ಪಿಟ್ಕೋಬೇಕಂದ್ರೆ ನೀವು ಈ ತರ ಇನ್ ಟರ್ಮ್ಸ್ ಆಫ್ ಡಿ ವೈ ಬಂತಂದ್ರೆ ಕರ್ವ್ಸ್ ರೈಟ್ ಕರ್ವ್ ಮೈನಸ್ ಲೆಫ್ಟ್ ಕರ್ವ್ ಏರಿಯಾ ಫೈಂಡ್ ಮಾಡಕ್ಕೆ ಈ ತರ 2 ಕರ್ವ್ಸ್ ಇದ್ದಾಗ, ಇನ್ ಟರ್ಮ್ಸ್ ಆಫ್ ಡಿ ಎಕ್ಸ್ ಬಂದ್ರೆ ಈ ತರ ಅಪ್ಪರ್ ಕರ್ವ್ ಮೈನಸ್ ಲೋವರ್ ಕರ್ವ್, ಅಪ್ಪರ್ ಕರ್ವ್ ಮೈನಸ್ ಲೋವರ್ ಕರ್ವ್, ಇಷ್ಟೇ ಈಸಿ ಇದೆ. ದಟ್ಸ್ ಇಟ್. ಮತ್ತೆ ಸಿಗೋಣ. ಟಿಲ್ ದೆನ್ ಕೀಪ್ ಪ್ರಾಕ್ಟಿಸಿಂಗ್. ಐ ಆಮ್ ಒಲ್ಲವ್ ಫ್ರಮ್ ಶ್ರೀ ಗುರುಕುಲ, ಸೈನಿಂಗ್ ಆಫ್.